ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು 33 ಎದೆ ಸುತ್ತಳತೆ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. 34, 36, 38 ಎದೆ ಸುತ್ತಳತೆ ಬ್ಲೌಸ್ಗಳನ್ನೂ ಕೂಡ ಕಟಿಂಗ್ ತೋರಿಸಿದ್ದೀನಿ. ಹಾಗಾಗಿ ಇವತ್ತು ನಾನು 33 ಎದೆ ಸುತ್ತಳತೆ ಬ್ಲೌಸ್ನ ಕಟಿಂಗ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನು ಕೂಡ ಒಂದು ಮಾರ್ಕ್ ಮಾಡಿಕೊಂಡು ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಕಟಿಂಗ್ ಮಾಡಿಕೊಂಡ್ರೆ ನೀವು ಒಂದೇ ಸಲ ಕಟಿಂಗ್ ಮಾಡ್ಕೋಬೋದು. 33 ಎದೆ ಸುತ್ತಳತೆಗೆ ನೆಕ್ ವಿಡ್ತ್ ಮತ್ತು ಭುಜ ಬಂದು 5.5 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೋಬೋದು. ನೆಕ್ ವಿಡ್ತ್ ಮತ್ತು ಭುಜ ಎರಡು ಸೇರಿ ಕೂಡ 5.5ಗೆ, ಹಾಗೆಯೇ ಆರ್ಮೋಲ್ ಕೂಡ 5.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಫಸ್ಟ್ ಸ್ಟ್ರೈಟ್ ಒಂದು ಲೈನ್ ಹಾಕೋಬೇಕು. ಸ್ಟ್ರೈಟ್ ಲೈನ್ ಹಾಕೊಂಡಾದಮೇಲೆ ಫ್ರಂಟಲ್ಲಿ ಹಾಫ್ ಇಂಚು ಮತ್ತು ಬ್ಯಾಕಲ್ಲಿ 1 ಇಂಚ್ಗೆ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ನಾನು ಸುಮಾರು ವೀಡಿಯೋಸಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಶೇಪ್ ತೆಗಿಬೇಕು ಅಂತ. ಇವಾಗ ಆರ್ಮೋಲ್ ರೌಂಡ್ ಅನ್ನೋದು ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ನೀವು ಯಾವುದೇ ಒಂದು ಅಳತೆ ಬ್ಲೌಸ್ ಕಟ್ ಮಾಡಬೇಕಾದ್ರೂ ಅಷ್ಟೇ ಆರ್ಮೋಲ್ ರೌಂಡನ್ನ ಫಸ್ಟ್ ನೀವು ಚೆಕ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇವಾಗ ನೋಡಿ ಕರೆಕ್ಟ್ ಇದೆ ಇದು, ಅದಕ್ಕೋಸ್ಕರ ನಾನು ಅದೇ ರೀತಿ ನಿಮಗೆ ಸ್ವಲ್ಪ ಡಾರ್ಕಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಭುಜದಿಂದ ಪಟ್ಟಿ ಪೀಸ್ವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಹಾಫ್ ಇಂಚ್ ಎಕ್ಸ್ಟ್ರಾನೇ ಮಾರ್ಕ್ ಮಾಡ್ಕೋಬೇಕು. ನೀವು ಯಾವುದೇ ಒಂದು ಬ್ಲೌಸ್ ಕಟ್ ಮಾಡಿದ್ರು ಅಷ್ಟೇ ಹಾಫ್ ಇಂಚ್ ಎಕ್ಸ್ಟ್ರಾನ ನೀವು ಮಾರ್ಕೊಳ್ಳೇಬೇಕಾಗುತ್ತೆ. 3.5 ಇಂಚ್ಗೆ ಒಂದು ಮಾರ್ಕ್ ಮಾಡಿ. ನೆಕ್ ವಿಡ್ತ್ ಬಂದು 2 ಇಂಚು, 2.2 ಇಂಚ್ ಆದರೆ ಸಾಕಾಗುತ್ತೆ. ಇವಾಗ ಫ್ರಂಟ್ ಡೀಪ್ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಹಾಫ್ ಇಂಚ್ ಎಕ್ಸ್ಟ್ರಾನೇ ಇಟ್ಕೊಂಡೆ ನೋಡ್ಕೊಳ್ಳಿ. ನೀವು ಅಳತೆ ಬ್ಲೌಸಿಂದ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನು ನಾನು ಸಪ್ರೇಟ್ ವೀಡಿಯೋನ ಮಾಡಿದ್ದೀನಿ. ನೀವು ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಯಾವ ರೀತಿ ಅಳತೆನ ತಗೊಂಡು ಕಟ್ ಮಾಡ್ಕೋಬೋದು ಅಂತ. ಇವಾಗ ನೋಡಿ ಪಟ್ಟಿ ಪೀಸ್ ಕೂಡ ರೆಡಿ ಆಯಿತು, ಹಾಗೆಯೇ ಬ್ಲೌಸ್ ಕೂಡ ರೆಡಿ ಆಯಿತು. ಫಸ್ಟು ಎರಡನ್ನೂ ಸೇರಿಸಿ 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವ, ಅಲ್ಲಿಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಇವಾಗ ಎರಡನ್ನೂ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಫ್ರಂಟ್ ಭಾಗ ಮಾತ್ರ ತಗೊಂಡು ನೀವು ಹಾಫ್ ಇಂಚ್ಗೆ ಒಂದು ಕಟ್ನ ಫ್ರಂಟಲ್ಲಿ ಇಟ್ಕೊಂಡು ಮಾತ್ರ ನೀವು ಆರ್ಮೋಲ್ದು ಶೇಪ್ ಅನ್ನೋದನ್ನು ತೆಗಿಬೋದು. ಇವಾಗ ಒಂದು ನಾಚನ್ನ ಹಾಕ್ಕೊಂಡು ಫ್ರಂಟಲ್ಲಿ ಶೇಪ್ನ ಫಸ್ಟ್ ಕಟ್ ಮಾಡ್ಕೊಳ್ಳಿ. ನೀವು ಈ ಮೆಥಡ್ ಫಾಲೋ ಮಾಡಿ ಕಟ್ ಮಾಡಿಕೊಂಡ್ರೆ ಬೇಗ ಬ್ಲೌಸ್ ಕಟಿಂಗ್ ಅನ್ನೋದನ್ನು ದಿನಕ್ಕೆ 20 ಬ್ಲೌಸ್ ಬೇಕಾದರೂ ಬೇಗ ಕಟಿಂಗ್ ಮಾಡ್ಬೋದು. ನೀವು ಸಪ್ರೇಟ್ ಕಟ್ ಮಾಡ್ತೀರಾ ಅಂತಂದರೆ ತುಂಬಾ ಲೇಟ್ ಆಗುತ್ತೆ. ಹಾಗಾಗಿ ನಾನು ಈ ಮೆಥಡ್ನ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಬ್ಯಾಕ್ ಡೀಪ್ ಕೂಡ ಅಷ್ಟೇ ಅಳತೆ ಬ್ಲೌಸ್ನಲ್ಲೇ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬ್ಯಾಕ್ ಅನ್ನೋದು ಡೀಪ್ ಅನ್ನೋದು ಎಷ್ಟಿದೆ ಅಷ್ಟಕ್ಕೇ ಕರೆಕ್ಟಾಗಿ ಸಿಗುತ್ತೆ. ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ರೌಂಡ್ ಶೇಪ್ಗೆ ಈ ರೀತಿ ಕಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಶೇಪ್ ಬೇಕಾಗುತ್ತೆ ಬ್ಲೌಸಲ್ಲಿ ಅದೇ ಶೇಪ್ಗೆ ನೀವು ಕಟ್ ಮಾಡ್ಕೋಬೋದು. ನಾನು ಇಲ್ಲಿ ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡ್ತಾ ಇಲ್ಲ. ನಾನು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಆದಮೇಲೆ ಸೈಡ್ ಫಿಟ್ಟಿಂಗ್ ಮಾಡ್ತೀನಿ, ಹಾಗಾಗಿ ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡ್ತಾ ಇಲ್ಲ. ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡೋಣ. ಸ್ಲೀವ್ಸ್ ಕಟಿಂಗ್ನ ನೀವು ಈ ಮೆಥಡ್ನ ಫಾಲೋ ಮಾಡಿ ಒಂದು ಸಲ ಕಟ್ ಮಾಡಿ ನಿಮ್ಗೆ ಬೇಗ ಸ್ಲೀವ್ಸ್ ಕಟಿಂಗ್ ಮಾಡ್ಬೋದು. ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ ಕೂಡ ಇದೇ ರೀತಿ ಸ್ಲೀವ್ಸ್ ಅನ್ನೋದನ್ನು ಕಟ್ ಮಾಡ್ತೀನಿ. ಹಾಗಾಗಿ ನಾನು ಈ ಮೆಥಡ್ನೇ ನಿಮಗೆ ಜಾಸ್ತಿ ತೋರಿಸ್ತಾ ಇದ್ದೀನಿ. ನಿಮಗೆ ಸಪ್ರೇಟ್ ವೀಡಿಯೋಗಳೆಲ್ಲ ಇರುತ್ತೆ ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಮಾಡಬೇಕು ಅಂತ. ಆದರೆ ಅದರಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ತುಂಬಾ ಕಷ್ಟ ಸ್ಲೀವ್ಸ್ ಕಟಿಂಗ್ ಮಾಡೋದು ಅನ್ನೋ ಥರ ಆಗುತ್ತೆ. ಹಾಗಾಗಿ ಈ ಮೆಥಡ್ನ ನೀವು ಫಾಲೋ ಮಾಡಿದ್ರೆ ಬಿಗಿನರ್ಸ್ ಕೂಡ ಬೇಗ ಸ್ಲೀವ್ಸ್ ಕಟಿಂಗ್ ಅನ್ನೋದನ್ನು ಮಾಡ್ಬೋದು. ಅದಕ್ಕೋಸ್ಕರ ಇವಾಗ ನೋಡಿ ನಾನು ತೋರಿಸ್ತೀನಿ. ಅಳತೆ ಬ್ಲೌಸ್ನ ನೀಟಾಗಿ ಇಟ್ಕೊಂಡು ಎಲ್ಲಿ ನಿಮಗೆ ಸ್ಲೀವ್ಸ್ ಉದ್ದ ಮತ್ತು ಸ್ಲೀವ್ಸ್ ವಿಡ್ತ್ ಇರುತ್ತೆ ಅಲ್ವಾ, ಅದನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ. ಇದು ಸ್ಲೀವ್ಸು ಹಾಫ್ ಇಂಚು ಎಕ್ಸ್ಟ್ರಾ ಹೇಳಿದರು, ಹಾಗಾಗಿ ನಾನು ಸ್ವಲ್ಪ ಮುಂದೆ ಇಟ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಹಾಫ್ ಇಂಚ್ 1 ಇಂಚ್ ಹೇಳಿದ್ರೆ ನೀವು ಈ ರೀತಿ ಮೆಥಡ್ನ ಫಾಲೋ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕಟಿಂಗ್ ಮಾಡ್ಬೋದು ಅಂತ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಸ್ಯಾರಿನ ಮೇಲೆ ಇಟ್ಟು ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ನಾನು ಈ ಥರ ಕಟಿಂಗ್ ಮಾಡೋದನ್ನು ಸುಮಾರು ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡಿಲ್ಲ, ಓನ್ಲಿ ಲೈನಿಂಗ್ ಮಾತ್ರ ಕಟ್ ಮಾಡೋದು ತೋರಿಸಿದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಸ್ಯಾರಿ ಮೇಲೂ ಕೂಡ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ. ಫಸ್ಟ್ ಸ್ಲೀವ್ಸ್ಗೆ ಬಾರ್ಡರ್ ಬೇಕಾಗುತ್ತೆ ಅಲ್ವಾ, ಹಾಗಾಗಿ ಬಾರ್ಡರ್ನ ಈ ರೀತಿ ಫೋಲ್ಡ್ ಮಾಡಿ ನೀವು ಅದ್ರ ಮೇಲ್ಗಡೆನೇ ಇಟ್ಕೊಂಡು ಕಟ್ ಮಾಡ್ಕೋಬೋದು. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲೆಲ್ಲ ತೋರಿಸ್ತೀನಿ ಯಾವ ರೀತಿ ಬಾರ್ಡರ್ ಏನಾದರೂ ಚಿಕ್ಕದಿದ್ರೆ ಯಾವ ರೀತಿ ಅಟ್ಯಾಚ್ ಮಾಡಿ ನಾವು ಸ್ಟಿಚ್ ಮಾಡ್ಕೋಬೇಕು. ಹಾಗೆಯೇ ಎರಡು ಕಡೆ ಬಾರ್ಡರ್ ಇದ್ದರೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಇದು ಸ್ಲೀವ್ಸ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಬಾರ್ಡರ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಹಾಗಾಗಿ ಇದಕ್ಕೇ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಆಯಿತು.
ಇವಾಗ ಬ್ಯಾಕ್ ಪಾರ್ಟ್ ಕೂಡ ಅಷ್ಟೇ ಅದರ ಮೇಲ್ಗಡೆನೇ ಇಟ್ಟು ನಾವು ಕಟ್ ಮಾಡ್ಕೋಬೇಕು. ನೋಡಿ, ನೀವು ಫಸ್ಟ್ ಬಿಗಿನರ್ಸ್ ಆಗಿದ್ದರೆ ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಅಲ್ವಾ, ಅದೇ ರೀತಿ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿ ಅಲ್ಟ್ರೇಷನ್ ಬಂತು ಅಂತಂದರೂ ನೀವು ಕರೆಕ್ಟಾಗಿ ಮಾಡ್ಕೋಬೋದು. ನೀವು ಕರೆಕ್ಟಾಗಿ ಲೈನಿಂಗ್ ಅಳತೆಗೆ ಕಟ್ ಮಾಡ್ಕೊಂಡ್ರೆ ಅಂದರೆ ಬಟ್ಟೆ ಆ ಕಡೆ ಈ ಕಡೆ ಹೋದರೆ ನಿಮಗೆ ಬ್ಲೌಸ್ ಅನ್ನೋದು ಹಾಳಾಗುತ್ತೆ. ಇವಾಗ ಫ್ರಂಟ್ ಪಾರ್ಟ್ನೂ ಕೂಡ ಅಷ್ಟೇ ಅದೇ ರೀತಿ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬ್ಲೌಸ್ ಪೀಸ್ ಜಾಸ್ತಿ ಇದೆ, ಹಾಗಾಗಿ ನಾನು ಎಲ್ಲ ಕಡೆ ಇಟ್ಕೋತಾ ಇದ್ದೀನಿ. ನೀವು ಬ್ಲೌಸ್ ಪೀಸ್ ಏನಾದರೂ ಚಿಕ್ಕದಿತ್ತು ಅಂತಂದರೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಬ್ಲೌಸ್ ಪೀಸ್ ಚಿಕ್ಕದಿದ್ರೂ ಕೂಡ ಯಾವ ರೀತಿ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು ಅಂತ. ನಾನು ಕಟಿಂಗ್ ಮಾಡುವಂಥ ಈ ಮೆಥಡ್ನ ನೀವು ಫಾಲೋ ಮಾಡಿದ್ರೆ ಬೇಗ ಬ್ಲೌಸ್ ಕಟಿಂಗ್ ಮಾಡ್ಬೋದು. ಹಾಗೆಯೇ ನಾವು ಒಂದು ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಇಲ್ಲ ಅಂತಂದರೂ 1/4 ಗಂಟೆ ಅರ್ಧ ಗಂಟೆ ತಗೋತಾರೆ ಒಬ್ಬೊಬ್ಬರು, ಎಲ್ಲವನ್ನು ಮಾರ್ಕ್ ಮಾಡಿ ಕಟ್ ಮಾಡೋದು. ನೀವು ಈ ಮೆಥಡ್ನ ಫಾಲೋ ಮಾಡಿದ್ರೆ 15 ಮಿನಿಟ್ಸ್ಗೆಲ್ಲ ಒಂದು ಬ್ಲೌಸ್ ಕಟ್ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.